ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಈ ವಿಡಿಯೋದಲ್ಲಿ ದ್ವಾದಶಿ ದಿನ ನಮ್ಮ ಮನೇಲಿ ರಾಯರಿಗೆ ಯಾವ ರೀತಿ ಸೇವೆನ ಸಲ್ಲಿಸ್ತೆ, ಜೊತೆಗೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ರು ಯೂಟ್ಯೂಬಿಂದ ಪೇಮೆಂಟು ಬರುತ್ತಾ, ಯಾವ ರೀತಿ ಬರುತ್ತೆ, ಪ್ಲೀಸ್ ಇನ್ಫಾರ್ಮೇಷನ್ ಕೊಡಿ, ಹೊಸ ಯೂಟ್ಯೂಬರ್ಗೆ ಅನುಕೂಲ ಆಗುತ್ತೆ ಅಂತ ಕೇಳಿದರು. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಬೆಳಗ್ಗೆನೇ ಬೇಗ ಎದ್ದು, ಯಾಕಂದರೆ ರಾಯರು ನಮ್ಮ ರೀತಿಯೇ ಏಕಾದಶಿ ದಿನ ಉಪವಾಸ ಇರ್ತಾರೆ, ಅವ್ರಿಗೆ ಅಂತ ಸಿಹಿ ಪೊಂಗಲ್ ಮಾಡಿಕೊಡ್ಬೇಕು ಅಂತ ತುಂಬ ಬೇಗನೆ ಎದ್ದು ಒಂದು ಕಡೆ ಸಿಹಿ ಪೊಂಗಲ್ನ ರೆಡಿ ಮಾಡ್ತಾ, ಇನ್ನೊಂದು ಕಡೆ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಮನೇಲಿ ಪೂಜೆ ಬೆಳಿಗ್ಗೆನೇ ಆಯಿತು, ತುಂಬ ಚೆನ್ನಾಗಾಯಿತು ಪೂಜೆ. ಜೊತೆಗೆ ರಾಯರಿಂದ ಆಶೀರ್ವಾದ ಕೂಡ ನಾನು ಪಡ್ಕೊಂಡೆ. ಮಧ್ಯಾಹ್ನ ಬೇಗ ಆಶೀರ್ವಾದ ಮಾಡಿದ್ರು, ಬೆಳಗ್ಗೆ ಸ್ವಲ್ಪ ತಡ ಆಯಿತು. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಅಂತ ಕೂತ್ಕೊಂಡಿದ್ನ. ಅದೇ ಟೈಮ್ಗೆ ಇವತ್ತು 5:05 ನಮ್ಮ ಮನೇಲಿ ಗೇಟ್ನ ಯಾರೋ ಬಂದು ಸೌಂಡ್ ಮಾಡ್ತಿದ್ದಾರೆ. ನನಗೆ ಯಾವತ್ತೂ ಈ ಥರ ಆಗ್ತಿರ್ಲಿಲ್ವಲ್ಲ, ಏನಿದು ಕೂಗ್ತಾನೇ ಇದ್ದಾರೆ, ಯಾರಂತ ಹೋಗಿ ಹೊರಗಡೆ ನೋಡಿದೆ. ಒಂದು ಅಜ್ಜಿ ಹೂ ತಂದಿದ್ದೀನಿ, ಕೆಳಗಡೆ ಮನೆಯವ್ರು ಹೇಳಿದ್ರು ಬೇಗ ಎದ್ದೇಳ್ತೀನಿ ಅಂತ. ಎದ್ದಿದ್ದಾರವ ಅಂತ ನನ್ನನ್ನು ಕೇಳ್ತಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಅಜ್ಜಿ ಅವ್ರು ಎದ್ದಿಲ್ಲ ಅಂತ ಅನಿಸುತ್ತೆ, ಏನು ಮಾಡ್ತೀರಾ ಅಂತ ಕೇಳ್ತೆ. ಅವ್ರು ಆಮೇಲೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ನಾನೇನು ಹೋಗಿ ಗೇಟ್ ತೆಗಿಲಿಲ್ಲ, ನನ್ನ ಪಾಡಿಗೆ ನಾನು ಆಮೇಲೆ ಪೂಜೆನ ಕಂಟಿನ್ಯೂ ಮಾಡಿದೆ. ಪೂಜೆ ಮಾಡೋ ಸಮಯದಲ್ಲಿ ನನಗೆ ಯಾರೇ ಆಗಲಿ ಒಂಚೂರು ಡಿಸ್ಟರ್ಬೆನ್ಸ್ ಅಂತ ಮಾಡಿದ್ರೆ ತುಂಬ ಅಂದರೆ ತುಂಬ ಕೋಪ ಬರುತ್ತೆ. ಆದರೆ ಇದೇ ಮೊದಲನೇ ಸಲ ಇಷ್ಟು ಬೆಳಗ್ಗೆನೇ ಒಂದು ಅಜ್ಜಿ ಮನೆ ಹತ್ರ ಹೂ ತೊಗೊಂಡು ಕೆಳಗಡೆ ಮನೆಯವ್ರಿಗೆ ಅಂತ ಕೊಡೋದಕ್ಕೆ ಬಂದಿದ್ದು. ಏನೋ ಒಂದೊಂದು ಸಲ ನಾವು ಅಂದ್ಕೊಳ್ದೇ ಇರೋದು ನಡಿಬೋದು, ಇರಲಿ ಅಂತ ಹೇಳಿ ನನ್ನ ಪಾಡಿಗೆ ನಾನು ರಾಯರಿಗೆ ಹೇಳ್ಬಿಟ್ಟು ಭಕ್ತಿ ಕೊಡಿ, ಶ್ರದ್ಧೆ ಕೊಡಿ ಅಂತ ಕೇಳಿಕೊಂಡು ಸೇವೆನ ಸಲ್ಲಿಸಿದೆ. ತುಂಬ ಚೆನ್ನಾಗಾಯಿತು. ರಾಯರಿಗೆ ನಾನು ಬೆಳಿಗ್ಗೆ ಸೇವೆ ಸಲ್ಲಿಸಿದ್ದು. ನಾವು ಯಾವುದೇ ಪೂಜೆ ಮಾಡಲಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು, ಅದನ್ನು ಭಗವಂತ ಮೆಚ್ಚಿ ಆಶೀರ್ವಾದ ಮಾಡಬೇಕು. ರಾಯರು ಕೂಡ ಆಶೀರ್ವಾದ ಮಾಡಿದ್ರು. ಅದಾದಮೇಲೆ ನೈವೇದ್ಯ ಮಾಡಿ ರಾಯರಿಗೆ ಮಂಗಳಾರತಿ ಎಲ್ಲ ಮಾಡಿ, ನಾನು ಕೂಡ ಬೆಳಿಗ್ಗೆನೆ ಒಂದು 6:40 ಸಿಹಿ ಪೊಂಗಲ್ನ ಹಾಕ್ಕೊಂಡು ತಿಂದೆ. ಯಾಕಂದರೆ ಹಿಂದಿನ ದಿನ ಎಲ್ಲ ಉಪವಾಸ ಇದ್ನಲ್ಲ, ತುಂಬ ಸುಸ್ತು ಕೂಡ ಆಗ್ತಿತ್ತು ಒಂದು ಕಡೆ. ಸರಿ ಬೇಗ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ 6:30 ಸಿಹಿ ಪೊಂಗಲ್ ತಿಂದೆ. ಕೆಲವರು ನೆಲದಲ್ಲಿ ಊಟ ಮಾಡ್ತಾರೆ ದ್ವಾದಶಿ ದಿನ, ಇನ್ನೂ ಕೆಲವರು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ. ನನಗೆ ಬಾಳೆ ಎಲೆ ಅಷ್ಟು ಬೆಳಗ್ಗೆ ಎಲ್ಲೂ ಕೂಡ ಸಿಗಲ್ಲ, ನಾನು ಯಾವತ್ತೂ ಕೂಡ ಅದನ್ನು ಅಭ್ಯಾಸ ಮಾಡ್ಕೊಂಡಿಲ್ಲ. ಇನ್ನು ನೆಲದ ಮೇಲೆ ಕೂಡ ನಾನು ಊಟ ಮಾಡಲ್ಲ ದ್ವಾದಶಿ ದಿನ. ಹಾಗೆ ರಾಯರಿಗೆ ನೈವೇದ್ಯ ಸಲ್ಲಿಸಿ ನಾನು ಊಟ ಮಾಡೋ ಸಮಯಕ್ಕೆ ಯಾರಾದರೂ ಬಂದರೆ ಅವ್ರಿಗೂ ಕೂಡ ಪ್ರಸಾದನ ಕೊಟ್ಟು ನಂತರ ನಾನು ತಿಂತೀನಿ. ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ಉಪವಾಸನ ಆಚರಣೆ ಮಾಡ್ತಿರೋ ಅಂಥವ್ರು ಬೇಗ ಅಂದರೆ ತುಂಬ ಬೇಗ ರಾಯರಿಗೆ ಕನೆಕ್ಟ್ ಆಗ್ತೀರಾ. ಹಾಗೆ ನಿಮ್ಮ ಕಷ್ಟಗಳೆಲ್ಲ ತುಂಬ ಬೇಗ ಬಗೆಹರಿಯೋದಕ್ಕೆ ಶುರುವಾಗುತ್ತೆ. ನನಗೂ ತುಂಬ ಅನುಭವಗಳಾಗಿದೆ. ಏಕಾದಶಿ ಆಚರಣೆ ಮಾಡೋದಕ್ಕೂ ಮುಂಚೆ ನನಗೂ ರಾಯರಿಗೂ ಇದ್ದಂಥ ಒಂದು ಸಂಬಂಧ, ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗೂ ರಾಯರ ನಡುವೆ ಇದ್ದ ಒಂದು ಸಂಬಂಧ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ನಾವು ತುಂಬ ಬೇಗ ರಾಯರಿಗೆ ಕನೆಕ್ಟ್ ಆಗ್ತೀವಿ. ಯಾವಾಗ ಅಂದರೆ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ. ಸ್ವಲ್ಪ ಜನ ಕೇಳ್ತಾರೆ ಎಷ್ಟು ತಿಂಗಳವರೆಗೂ ಏಕಾದಶಿನ ಆಚರಣೆ ಮಾಡಬೇಕು ಉಪವಾಸ ಇದ್ದು ಅಂತ. ಎಷ್ಟು ತಿಂಗಳು ಅನ್ನೋದಕ್ಕಿಂತ ನಾವು ಬದುಕಿರೋವರೆಗೂ ಈ ಏಕಾದಶಿ ದಿವಸಗಳು ಬಂದಾಗ ಉಪವಾಸ ಇದ್ದು ಆಚರಣೆ ಮಾಡಬೇಕು. ಹೋಗ್ತಾ ಹೋಗ್ತಾ ವಯಸ್ಸಾಗುತ್ತೆ, ಆಗ ಉಪವಾಸ ಇರೋದಕ್ಕಾಗಲ್ಲ ಅಲ್ವಾ. ಅಂಥ ಸಮಯದಲ್ಲಿ ವಯಸ್ಸಾಗಿರೋ ಅಂಥವ್ರಿಗೆ ಉಪವಾಸ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಅವತ್ತೊಂದು ದಿನ ಹಣ್ಣು, ಉಪ್ಪಿಟ್ಟು, ಅವಲಕ್ಕಿ ಈ ರೀತಿ ತಿನ್ಕೊಂಡಾದರೂ ಸರಿ ಏಕಾದಶಿ ಆಚರಣೆ ಮಾಡಲೇಬೇಕು. ಇನ್ನು ನೆಕ್ಸ್ಟು ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಯೂಟ್ಯೂಬಿಂದ ನಿಮಗೆ ಅರ್ನಿಂಗ್ಸ್ ಬರ್ತಿದೆಯಾ ಅಂತ. ನನಗೆ ಯಾವುದೇ ಪೇಮೆಂಟ್ ಇದುವರೆಗೂ ಬಂದಿಲ್ಲ, ಯಾಕಂದರೆ ನನಗೆ ವ್ಯೂಸ್ ಅನ್ನೋದು ತುಂಬ ಅಂದರೆ ತುಂಬ ಕಮ್ಮಿ. ನಾನು ಯಾವಾಗಲೂ ಅಂದ್ಕೊಳ್ಳೋದು ನನ್ನ ಬದುಕಲ್ಲಿ ಏನೇ ಆದರೂ ಅದು ರಾಯರಿಂದ. ಈ ಯೂಟ್ಯೂಬ್ ಅನ್ನೋದಕ್ಕೂ ಕರ್ಕೊಂಡು ಬಂದಿರೋದು ರಾಯರೇ. ಅವ್ರಿಗೆ ಮನ್ಸು ಬಂದಾಗ ಕೊಡ್ತಾರೆ, ಇಲ್ಲಾಂದರೆ ನನಗೆ ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡ್ತಾರೆ ರಾಯರು ಅಂತ ಅವ್ರ ಸೇವೆನ ಮಾಡ್ತಿದ್ದೀನಿ. ಯೂಟ್ಯೂಬಿಂದ ದುಡ್ಡು ಬರೋದು ಸತ್ಯ. ನನಗೆ ದುಡ್ಡನ್ನ ಡ್ರಾ ಮಾಡ್ಕೊಳ್ಳೋ ಅಷ್ಟು ಡಾಲರ್ಸ್ ಇನ್ನೂ ಬಂದಿಲ್ಲ. ಮೊದಲನೇ ಪೇಮೆಂಟ್ ತೊಗೊಳ್ಳುವಾಗ ಒಂದಷ್ಟು ರೂಲ್ಸ್ಗಳಿರುತ್ತೆ, ಆ ರೂಲ್ಸ್ನ ಫಾಲೋ ಮಾಡಿದ್ಮೇಲೆ ನಾವು ಪೇಮೆಂಟ್ನ ತೊಗೊಳೋದಕ್ಕೆ ಸಾಧ್ಯ. ಇಷ್ಟು ಡಾಲರ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ, ಅಷ್ಟು ಡಾಲರ್ ಕಂಪ್ಲೀಟ್ ಆದಮೇಲೆ ನಾವು ದುಡ್ಡನ್ನ ಡ್ರಾ ಮಾಡ್ಕೋಬೋದು. ಬಟ್ ನನಗೆ $1 ನನ್ನ ಅಕೌಂಟ್ಗೆ ಬಂದಾಗ ನನಗೆ ಗೊತ್ತಾಯಿತು ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅನ್ನೋದು. ಇಷ್ಟೇ ಡಾಲರ್ ಆಗಬೇಕು, ನಾವು ಅದನ್ನು ಪೇಮೆಂಟ್ ಮೂಲಕ ಡ್ರಾ ಮಾಡ್ಕೋಬೇಕಾದ್ರೆ. ಅಷ್ಟು ಕಂಪ್ಲೀಟ್ ಇನ್ನೂ ಆಗಿಲ್ಲ, ಇನ್ನೂ ಟೈಮ್ ಬೇಕು. ರಾಯರು ಕೊಡ್ತಾರೆ, ಇಲ್ಲಿ ತನಕ ಕರ್ಕೊಂಡು ಬಂದಿರೋ ರಾಯರು ಕೊಡದೇ ಇರ್ತಾರೆ. ಎಲ್ಲವೂ ಕೂಡ ರಾಯರ ಕೈಲಿದೆ ಅಂತ ಹೇಳಿ ಅವ್ರ ಸೇವೆನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದಷ್ಟು ರೂಲ್ಸ್ಗಳನ್ನ ಹೇಳ್ತೀನಿ. 4000
ವಾಚ್ ಅವರ್ಸ್ ಆಗಿರಬೇಕು ಮತ್ತು 1000 ಸಬ್ಸ್ಕ್ರೈಬರ್ ಇರಬೇಕು. ಅದಾದಮೇಲೆ ಮಾನಿಟೈಸೇಷನ್ ಅನ್ನೋದು ನಿಮ್ಮ ವಿಡಿಯೋಗಳಿಗೆ ಆನ್ ಆಗುತ್ತೆ. ಮಾನಿಟೈಸೇಷನ್ ಆನ್ ಆದ ಸ್ವಲ್ಪ ದಿನಕ್ಕೆ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅನ್ನೋದನ್ನು ಕೊಡ್ತಾರೆ. ಅದನ್ನು ಕೊಟ್ಟಾದ್ಮೇಲೂ ಕೂಡ ಕೆಲವ್ರಿಗೆ ಕ್ಲಿಕ್ ಆಗುತ್ತೆ, ಬೇಗ ವ್ಯೂಸ್ ಎಲ್ಲ ಜಾಸ್ತಿ ಬಂದು ಪೇಮೆಂಟ್ನ ತುಂಬ ಬೇಗ ಅರ್ಲಿಯಾಗಿ ಡ್ರಾ ಮಾಡ್ತಾರೆ. ಇನ್ನೂ ಕೆಲವ್ರಿಗೆ ವ್ಯೂಸ್ ಬರದೇ ಇದ್ದಾಗ ಇನ್ನೂ ಒಂದಷ್ಟು ದಿನ ಕಾದು ಆಮೇಲೆ ಫಸ್ಟ್ ಪೇಮೆಂಟ್ನ ಡ್ರಾ ಮಾಡ್ಕೊಳ್ತಾರೆ. ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಯರು ನಾನೇನು ಅನ್ನೋದನ್ನು ಒಂದು 4 ಜನಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಲ್ಲ ರಾಯರಿಂದ, ಅದೇ ನನಗೆ ತುಂಬ ಖುಷಿ ಕೊಡುತ್ತೆ. ಏನೇ ಆದರೂ ನನ್ನ ಬದುಕಲಿ ರಾಯರಿಂದ ಅಂತ ಹೇಳ್ತೀನಲ್ಲ, ಎಲ್ಲವೂ ಕೂಡ ರಾಯರ ಇಚ್ಛೆ. ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ಸಕ್ಸಸ್ ಅನ್ನೋದನ್ನು ಕಂಡೇ ಕಾಣ್ತಾರೆ ಯೂಟ್ಯೂಬಲ್ಲಿ. ಬಟ್ ಪೇಷನ್ಸ್ ಅನ್ನೋದು ಇರಬೇಕು. ಇವಾಗ ನಾನೇನಾದರೂ ವ್ಯೂಸ್ಗೋಸ್ಕರ ಅಥವಾ ಪೇಮೆಂಟ್ಗೋಸ್ಕರ ಮಾಡ್ತಿದ್ದಿದ್ರೆ ಈ ಯೂಟ್ಯೂಬ್ ಚಾನಲಲ್ಲಿ ಕೆಲಸನ ಯಾವತ್ತೋ ಬಿಟ್ಟು ಹೋಗಬೇಕಾಗಿತ್ತು. ಯಾಕಂದರೆ ನಾನು ಶುರು ಮಾಡಿ ತುಂಬ ದಿನಗಳಾಯಿತು, ಆದರೂ ಕೂಡ ನನಗೆ ಇದುವರೆಗೂ ಫಸ್ಟ್ ಪೇಮೆಂಟ್ ಅನ್ನೋದೇ ಬಂದಿಲ್ಲ. ಅದು ಕೂಡ ತಡ ಆಗ್ತಿದೆ. ನಾನು ಎಲ್ಲವೂ ರಾಯರ ಇಚ್ಛೆ, ಎಲ್ಲವೂ ರಾಯರಿಂದ ಅಂತ ನಂಬಿರೋದ್ರಿಂದ ನಾನು ಆ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಕೊಡಬೇಕು ಅನ್ನೋದಿದ್ರೆ ರಾಯರು ಕೊಟ್ಟೇ ಕೊಡ್ತಾರೆ, ಹೇಗಾದರೂ ಕೊಡ್ತಾರೆ. ಬರೀ ಅವ್ರ ಸೇವೆ ಮಾಡಿ ನಾನು ಖುಷಿ ಪಡ್ತಿದ್ದೀನಲ್ಲ, ಅದರಲ್ಲೇ ನನಗೆ ತೃಪ್ತಿ ಅನ್ನೋದಿದೆ. ಅದರಿಂದ 1-2-3 ಜನಕ್ಕೆ ರಾಯರ ಬಗ್ಗೆ ಗೊತ್ತಾಗ್ತಿದೆಯಲ್ಲ, ಅದು ಇನ್ನೂ ಹೆಚ್ಚಿನ ತೃಪ್ತಿನ ನನಗೆ ತಂದುಕೊಡುತ್ತೆ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಮಾಡಿ, ತಡ ಆಗುತ್ತೆ. ಬಟ್ ಪೇಷನ್ಸಿಂದ ನೀವು ಕೆಲಸನ ಮಾಡಬೇಕು. ಎಲ್ಲ ಕಷ್ಟದಲ್ಲಿದ್ದಾರೋ ಅಂಥವ್ರನ್ನೆಲ್ಲರನ್ನೂ ರಾಯರು ಆದಷ್ಟು ಬೇಗ ಅವ್ರ ಕಷ್ಟಗಳಿಂದ ಪಾರು ಮಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.